ಸೊ ನಮಸ್ತೆ ಸ್ನೇಹಿತರೆ, ಶುಭೋದಯ. ಸೊ ಇವತ್ತೇನಪ್ಪ ಅಂದರೆ ವಿಷಯ, ಬೇರೆ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಸೊ ಅಂದರೆ ಜಸ್ಟ್ ಹೇಗಪ್ಪ ಇದು ಮನೆ ಇದ್ರದ್ದೆಲ್ಲ ಮನೆ ಐಟಮ್ಸ್ದೆಲ್ಲ ಇರುತ್ತೆ. ಸೊ ಬೇರೆ ವಸ್ತುಗಳೆಲ್ಲ ಇರುತ್ತೆ. ಎಷ್ಟು ಕೇರ್ಫುಲ್ಲಾಗಿ ನಾವೆಲ್ಲ ಎತ್ಕೊಂಡು ಹೋಗ್ಬೇಕು ಅಂದರೆ ಬೇರೆ ಇದರದೆಲ್ಲ ಗ್ಲಾಸಸ್ ಎಲ್ಲ ಇರುತ್ತೆ. ಬುಕ್ ಮಾಡಿದ್ವಿ, ಇದು ಟ್ರಾವೆಲ್ SMS ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ ಅಂತ. ಸೊ ಅವ್ರು ಬಂದು ಅವರೇ ಬರ್ತಾರೆ, ಅವರೇ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ, ಅವರೇ ಎಲ್ಲ ಫುಲ್ ಕ್ಲೀನಾಗಿ ಮಾಡಿಕೊಡ್ತಾರೆ ನೋಡಿ. ಎಲ್ಲ ಫುಲ್ಲು ಅವರೇ ಕಾರ್ಡ್ಬೋರ್ಡ್ ಎಲ್ಲ ತೊಗೊಂಬಂದು ಎಲ್ಲ ಅವರೇ ಮಾಡ್ತಾಯಿದ್ದಾರಪ್ಪ. ಫುಲ್ಲು ಎಲ್ಲ ನೋಡ್ಕೊಂಡು ಅವರೇ ಕ್ಲೀನ್ ಮಾಡ್ಕೊತಾರೆ. ಇದಾದಮೇಲೆ ಬೆಡ್ಶೀಟು ಎಲ್ಲ ಎತ್ತಿದ್ರು ಪಾಪ ಅವರು. TV ತೊಗೊಂಬರೋಕ್ಕೆ ಇದೆಲ್ಲ ನಮ್ಮದೇ ಎತ್ತಿದ್ದು. ಓಕೆ, ಎಲ್ಲ ಅವರೇ ನೋಡ್ಕೊಂಡು ಅವರೇ ಮಾಡ್ಕೊತಾರೆ. ಪಾತ್ರೆ ಎಲ್ಲ ಇದು ಇದೇನಂತ ಇದು ಕ್ರೇಟರ್ಸ್. ಕ್ರೇಟರ್ಸ್ ಎಲ್ಲ ಪೂರ ಫುಲ್ ಕ್ಲೀನಾಗಿ ಮಾಡ್ಕೊಂಬರ್ತಾರೆ. ಇದ್ರದ್ದೆಲ್ಲ ಇದು ಕಾರ್ಡ್ಬೋರ್ಡ್ ಶೀಟ್ ಏನಕ್ಕೆ ಅಂದರೆ ಇದು ಮೇನ್ ಥಿಂಗ್ ಏನಕ್ಕೆ ಹೇಳಿದ್ದು ಮೇನ್ ಅಂತಂದ್ರೆ ಇದು ರಫ್ ಐಟಮ್ಸ್ ಎಲ್ಲಾದ್ರೂ ಇರುತ್ತಲ್ಲ ಅಂತಾನೆ, ಬಟ್ಟೆಗಳು, ಬಟ್ಟೆ ಬರೆ ಇದು ಡಬ್ಬಿಗಳು, ಇದನ್ನು ಯೂಸ್ ಮಾಡ್ಕೊತಾರೆ. ಇದು ಪೂರ ಅವರೇ ಅಂದ್ರೆ ಯೂಟ್ಯೂಬ್ ಚಾನೆಲ್ ಇದೆ ನಂದು. ಯೂಟ್ಯೂಬ್ ಚಾನೆಲ್ ಇದೆ. ಓ ಹಿಂದಿನಾ? ನೀನೇ ಹೇಳಪ್ಪ. ಇಲ್ಲೇ ಹೋದ್ರು ನಮ್ಮ ಅಪ್ಪು ಬಾಸು. ಸ್ನೇಹಿತರೆ, ಅದೇ ಹೇಳಿದ್ನಲ್ಲ, SMS ಸೊಲ್ಯೂಷನ್ಸ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ. ನಂಬರು ಅಲ್ಲೇ ಇದೆ ನೋಡಿ ಸ್ನೇಹಿತರೆ. 1 ನಂಬರ್ ಅಲ್ಲ, 2 ನಂಬರು ಇದೆ. ಅದಾದಮೇಲೆ ಇಮೇಲ್ ID ಹಾಕಿದ್ದಾರೆ, ನೋಡ್ಕೊಳ್ಳಿ. ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇದೊಂದು ಕಂಟೈನರ್ ತೊಗೊಂಬಂದ್ಬಿಟ್ಟು ಎಲ್ಲ ಇದಕ್ಕೆಲ್ಲ ಫಿಟ್ ಮಾಡ್ತಾರೆ. ಪಾಪ ತುಂಬ ಕ್ಲೀನಾಗಿ ಮಾಡ್ತಿದ್ದಾರೆ ಇವರು ನೋಡಿ. ದಿಮ್ಸ್ಗಳೆಲ್ಲ ಸಪ್ರೇಟಾಗಿ ಇಡ್ತಾರೆ. ಅವ್ರದ್ದು ಒಂದಿಷ್ಟು ಪ್ಯಾಕೆಟ್ಸ್ ರೋಲರ್ ತೊಗೊಂಬಂದ್ಬಿಟ್ಟಿರ್ತಾರೆ, ಅದನ್ನು ಹಂಗೆ ಕಟ್ಟಕ್ಕೆ ಇರುತ್ತೆ ಸಾಮಗ್ರಿಗಳು ಇವ್ರುಗಳದ್ದು. ನೋಡ್ಕೊಳ್ಳಿ, ಅವರೇ ಎಲ್ಲ ಪ್ರತಿಯೊಂದು ಅವರೇ ಮಾಡಿಕೊಟ್ಬಿಡ್ತಾರೆ. ಸುಮ್ಮನೆ ನೀವು ಹೋಗ್ಬಿಟ್ಟು ಗೈಡ್ ಮಾಡೋದಷ್ಟೇ ಇವ್ರುಗಳಿಗೆ. ಸರ್ ಇಂಥದ್ದು ಎತ್ಕೊಡೋದು ಅಲ್ವಾ. ಮೇಲ್ಗಡೆ ಬರೀ ಎಲ್ಲ ನಲ್ಲೇ ಸಾಮಾನುಗಳೆಲ್ಲ ಇರೋದು, ಪೂರ ಫೇಲಿಕ್ಸು, ಬಾಕ್ಸು ಇದೆಲ್ಲ ಇರೋದು. ಗ್ಲಾಸ್ ಎಲ್ಲ ಫುಲ್ ಕ್ಲೀನಾಗಿ ಪ್ಯಾಕ್ ಮಾಡಿ ಪೇಪರ್ ರ್ಯಾಪ್ ಎಲ್ಲ ಮಾಡ್ತಾಯಿದ್ದಾರೆ ಅವರು. ಬ್ರದರ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನಾಮ್ ಕ್ಯಾ ಹೈ ಭಯ್ಯ? ಶರಣಪ್ಪ ಅಂತ. ಕನ್ನಡ ಬರುತ್ತೆ ಅಲ್ಲ? ಓಕೆ. ಪೂರ ಗ್ಲಾಸ್ ಪೀಸಸ್ ಎಲ್ಲಲ್ಲೂ ಗ್ಲಾಸಸ್ ಎಲ್ಲ ಈ ಥರ ಪೇಪರ್ ರ್ಯಾಪಿಂಗ್ ಎಲ್ಲ ಮಾಡಿಕೊಟ್ಬಿಟ್ಟು ಕ್ಲೀನಾಗಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಅದಾದಮೇಲೆ ಕೊನೆಯಲ್ಲಿ ಎಲ್ಲರಿಗೂ ಅವ್ರಿಗೆ ಹೇಳ್ತೀನಿ, ಅವ್ರದ್ದೇ ಒಂದು ಆಫೀಸ್ ಇದೆ, ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರ ಹತ್ರನೇ ಮಾತಾಡಿಸ್ತೀನಿ. ಇವಾಗ ಪಾಪ ಫುಲ್ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಅವ್ರಿಗೂ ಪಾಪ ಮಾತಾಡೋಕ್ಕೂ ಟೈಮ್ ಆಗೋದಿಲ್ಲ. ಆಮೇಲೆ ಕೊನೆಯಲ್ಲೆಲ್ಲ ಮಾತಾಡಿಸಿ ಅವ್ರದ್ದು ಆಫೀಸ್ ಎಲ್ಲಿರೋದು, ಏನು ಕತೆ ಎಲ್ಲ ಹೇಳ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸ್ನೇಹಿತರೆ. ಇಷ್ಟು ಅಂತಲೇ ಗೊತ್ತಾಗೋದಿಲ್ಲ. ಕ್ಲೀನಾಗಿ ರ್ಯಾಪ್ ಮಾಡಿದ್ದಾರೆ, ಸೂಪರಾಗಿ. ಒಂಚೂರು ಡೆಂಟ್ ಆಗಬಾರ್ದು ಫ್ರಿಜ್ಜು, ಆ ಥರ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಸೂಪರ್. ಎಲ್ಲೂ ಜಾಗನೇ ಇಲ್ಲ ಸ್ನೇಹಿತರೆ, ಹಂಗೆ ಮಾಡಿಟ್ಬಿಟ್ಟಿದ್ದಾರೆ ಎಲ್ಲರೂ. ಅಲ್ಲೂ ಹಂಗೆ ವಿಡಿಯೋ ಮಾಡೋಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಇರಲಿ. ಓಕೆ, दवाई है डाल दो. हाँ डाल. ಆಲ್ಮೋಸ್ಟ್ ಎಲ್ಲ ಒಂದೇ ರೌಂಡಲ್ಲೇ ಪ್ಯಾಕ್ ಆಗೋಗುತ್ತೆ ನೋಡಿ. ಜಾಗನೇ ಇಲ್ಲ. ಇದು ಫ್ರಿಜ್ಜು.
ಅವ್ರದ್ದೇ ಬಟ್ಟೆ ಮೆಟೀರಿಯಲ್ ಎಲ್ಲ ತಂದು ಒಳಗಡೆ ಬಬಲ್ ರ್ಯಾಪ್ ಹಾಕಿದ್ದಾರೆ. ಹಾಂ ನೋಡಿ, ಬಬಲ್ ರ್ಯಾಪ್ ಹಾಕಿದ್ದಾರೆ. ಅದಾದಮೇಲೆ ಅವ್ರದ್ದೇ ಒಂದು ಬಟ್ಟೆ ತಂದು ಈ ಥರ ಸ್ಟೇಪಲ್ಲಿ ಹಾಕ್ಬಿಟ್ಟಿದ್ದಾರೆ. ಫುಲ್ ವ್ರ್ಯಾಪು, ಏನು ಒಂಚೂರು ಡೆಂಟ್ ಆಗಬಾರ್ದು ಅಂದ್ಬಿಟ್ಟು ಫುಲ್ ಕ್ಲೀನ್ ವ್ರ್ಯಾಪ್ ಮಾಡಿದ್ದಾರೆ. ಇಷ್ಟ ಆಯಿತು ವ್ರ್ಯಾಪಿಂಗ್ ಎಲ್ಲ. ಅಲ್ಲೆಲ್ಲ ಒಳಗಡೆ ಹೋಗ್ತಾ ಇದೆ ಲಗೇಜ್ಗಳೆಲ್ಲ ನೋಡಿ. ಇಲ್ಲ ಇಲ್ಲಿ ಮೇಲ್ಗಡೆಯಿಂದನೇ ಇಳಿಸ್ಕೊತಾ ಇದ್ದೀವಿ. ದಿಂಬು ಆಗಲಿ, ಈ ಫರ್ನಿಚರ್ಸ್ ಆಗಲಿ ಎಲ್ಲ ಇಲ್ಲೇ. ಫ್ರಿಜ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಫುಲ್ ಕ್ಲೀನಾಗಿ. ಇಲ್ಲ ನಿಮ್ಗಲ್ಲ ವ್ಲಾಗ್ ನಿಮ್ಗಲ್ಲ. ಹಾಂ, ಪಾಪ ಅವ್ರಿಗೆ ಅನ್ಕೊಂಬಿಟ್ರು. ಎಲ್ಲ ಕ್ಲೀನಾಗಿ ಹಿಂಗೆ ಕ್ಲೀನಾಗಿ ಶಿಫ್ಟ್ ಆಗ್ತಾರೆ ನೋಡಿ. ಅಲ್ಲಿ ಸ್ಕ್ರ್ಯಾಚ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲೊಂದು ಬಟ್ಟೆ ಹಾಕಿದ್ದಾರೆ ನೋಡಿ. ನಮಗೆ ಹಿಂದಿ ಪ್ರಾಬ್ಲಮ್ಮು, ಏನೂ ಮಾಡೋಕ್ಕಾಗಲ್ಲ, ಕಲಿಬೇಕು ಅದಕ್ಕೇ. ಎಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ ಹೇಗೆ ಕೆಳಗಡೆ ಇಳಿಸೋದು ಅಂತ. ವೆಯ್ಟ್ರು ಸರ್, ನೀವಿಬ್ರು ಹುಷಾರು ಕೆಳಗಡೆ. ಕ್ಲೀನಾಗಿ ಹಾಕೊಂಡ್ಬಿಟ್ರು ನೋಡಿ, ಒಂಚೂರು ಸ್ಕ್ರ್ಯಾಚ್ ಇಲ್ಲ. ಸ್ನೇಹಿತರೆ, ಯಾವ ಏರಿಯಾಗೆ ಹೋಗ್ತಾ ಇದ್ದೀವಿ ಅಂತ ಕಂಡುಹಿಡೀರಿ. ಸೊ ನಿಮಗೆ ನೆಕ್ಸ್ಟು ವ್ಲಾಗ್ಸ್ ಎಲ್ಲ ಹಾಕ್ತಾ ಇರೋ ಟೈಮಲ್ಲೆಲ್ಲ, ರೈಡ್ಸ್ಗೆಲ್ಲ ಹೋಗೋ ಟೈಮಲ್ಲೆಲ್ಲ ನಿಮ್ಗಳಿಗೆ ಗೊತ್ತಾಗುತ್ತೆ ಯಾವ ಏರಿಯಾದಲ್ಲಿ ಏನು ಕತೆ ಅಂತ. ಜಸ್ಟ್ ಹಂಗೆ ಒಂದು ಕಮೆಂಟ್ಸ್ ಹಾಕ್ತಾಯಿರಿ ಯಾವ ಏರಿಯಾ ಅಂತ. ನಾನು ವ್ಲಾಗ್ಸ್ ನೆಕ್ಸ್ಟು ಬೈಕ್ ರೈಡ್ ಹೋಗೋ ಇದಕ್ಕಿಂತ ಮುಂಚೆನೇ ನಿಮ್ಗಳಿಗೆ ಗೊತ್ತಾಗಬೇಕು ಯಾವ ಏರಿಯಾ ಏನು ಕತೆ. ಜಾಲಿಯಾಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಲಡಾಖ್ ಸೀರೀಸ್ದು, ನೋಡ್ತಾ ಇರಬೇಕು ನೀವು. ಮಿಸ್ ಮಾಡಿದೆ ನೋಡಿ, ಇದೊಂದು ವ್ಲಾಗ್ ಹಾಕ್ತೀನಿ, ಅದಾದಮೇಲೆ ನೆಕ್ಸ್ಟು ಪೂರಾ ಲಡಾಖ್ ಸೀರೀಸ್ದೇ ಹಾಕೋದು. ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಬಟ್ ಅದಂತೂ ನೆಕ್ಸ್ಟು ವ್ಲಾಗ್ ಹಾಕಿದ್ದೆ, ಲಡಾಖ್ ಪ್ರಿಪ್ರೇಷನ್ಸ್ ವೀಡಿಯೋ ಮತ್ತು ಗಾಡಿ ಪ್ಯಾಕಿಂಗ್ ವೀಡಿಯೋ ಎಲ್ಲ ಹಾಕಿದ್ದೆ. ಆ ವ್ಯೂಸ್ ನೋಡಿಬಿಟ್ಟು ಸಿಕ್ಕಾಬಡೆ ಖುಷಿ ಆಯಿತು ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಕಮೆಂಟ್ಸ್ಗಳು ಕೊಡ್ತಾಯಿರಿ, ಲೈಕ್ಸ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ವ್ಯೂಸ್ ನೋಡಿ ತುಂಬ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ನೀವೆಲ್ಲರೂ. ನಿಮ್ಮ ಆಶೀರ್ವಾದ ನಮಗಿರಬೇಕು. ಇನ್ನು ಚಿಕ್ಕ ಹುಡುಗ ಹೋಗ್ತಾ ಇರೋದು ಲಡಾಖಿಗೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ ಎಲ್ಲ ಆಗತ್ತೆ. ಪೂರಾ ಪ್ಯಾಕ್ಡ್, ಇಡೀ ಮನೆಯೇ ಅಲ್ಲಿದೆ. ಈ ಮನೆಗೆ ಬಂದಾಯಿತು, ಹೊಸ ಮನೆಗೆ. ಎಲ್ಲ ಪಾಪ ಅವರೇ ಕ್ಲೀನ್ ಮಾಡಿಕೊಡ್ತಿದ್ದಾರೆ. ಇದಾದಮೇಲೆ ಇನ್ನೂ ಡಿಸ್ಪ್ಯಾಚ್ ಆಗಿದೆ, ಆಮೇಲೆ ಅವರೇ ಹಾಕ್ಕೊಡ್ತಾರಂತೆ. ಎಲ್ಲ ಹಂಗಂಗೆ ಇದೆ, ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ ನೋಡಿ. ಕರೆಕ್ಟಾಗಿ ಎಲ್ಲ ಮಾಡ್ಕೊಂಡಿಲ್ಲ, ಎಲ್ಲ ಮಾಡ್ಕೊಂಡು ಬಿಟ್ಟು ಎಲ್ಲ ನಾವುಗಳೇ ಮಾಡ್ಕೊಬೇಕು ಇವೆಲ್ಲನೇ. ಓಕೆ. ಸೊ ಸ್ನೇಹಿತರೆ, ಅವ್ರೇನೇನಲ್ಲ ಅಂದರೆ ಫುಲ್ ಆಲ್ ಇಂಡಿಯಾ ಪ್ಯಾಕಿಂಗ್ ಎಲ್ಲ ಮಾಡ್ತಾರಂತೆ. ಸೊ ಇವರು ಹೇಳಕ್ಕೆ ರೆಡಿ ಇಲ್ಲ, ಅಂದರೆ ಅವರು ಆಫೀಸರು ಹೇಳ್ತಾರೆ, ನಾವುಗಳು ಹೇಳೋದಿಲ್ಲ ಅಂತೆಲ್ಲ ಹೇಳಿದರು. ಸರಿ ಆಯಿತು, ಅವರೇ ಒಂದು ಪ್ಯಾಕರ್ಸ್ ಮೂವರ್ಸ್ ಅಂತ ಇದೆ, ಅದು ಆಲ್ ಓವರ್ ಇಂಡಿಯಾ ಕಂಪ್ಲೀಟ್ ಮಾಡಿಕೊಡ್ತಾರೆ ಅವರೇ. ಫುಲ್ ಟ್ರಾನ್ಸ್ಪೋರ್ಟ್ ಎಲ್ಲ ಇವ್ರದ್ದೇ ಇರುತ್ತೆ, SMS ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ. ಸೊ
ಓಕೆ ಹಂಗಾದ್ರೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಆ ಥರನೂ ಪ್ಯಾಕಿಂಗ್ ಮಾಡ್ತಾರೆ ಇವರು ನೋಡಿ, ನೋಡ್ಕೊಳ್ಳಿ ಅದನ್ನ ಹಂಗೆ ಫೋಟೋ ತಗೊಂಡು ಇದೇ ತಮ್ಮನೇಲಿ ಆಗುತ್ತೆ.